ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಬ್ಲೌಸ್ನ ಹಾಳು ಮಾಡಿಬಿಟ್ಟಿದ್ದೀನಿ. ಯಾವ ರೀತಿ ಹಾಳು ಮಾಡಿದ್ದೀನಿ ಅಂತ ತೋರಿಸ್ತೀನಿ ಬನ್ನಿ. ನೋಡಿ, ಈ ರೀತಿ ಡಿಸೈನ್ ಮಾಡೋಕ್ಕೋಗಿ ಏನಾಗಿದೆ ಅಂದರೆ ಇಲ್ಲಿ ಕಾಲರ್ ನೆಕ್ ಬರುತ್ತೆ. ಆಲ್ರೆಡಿ ಇದು ಒಂದು ಡಿಸೈನು ಅಂತಲೇ ಹೇಳ್ಬೋದು. ಆದರೆ ಇಲ್ಲಿ ಇದು ತೆಗಿಬಾರ್ದಾಗಿತ್ತು, ನಾನು ಇದನ್ನು ಓಪನ್ ಇಡಬಾರ್ದಾಗಿತ್ತು. ಇಲ್ಲಿ ಮಾತ್ರ ಇದು ಓಪನ್ ಇಟ್ಕೋಬೇಕಾಗಿತ್ತು. ಇಲ್ಲಿ ಕ್ಲೋಸಾಗಿ ಆಗೇ ಇದ್ದಿದ್ರೆ ಇಲ್ಲಿ ಕಾಲರ್ ಅಟ್ಯಾಚ್ ಮಾಡೋಕ್ಕೆ ಈಸಿ ಆಗ್ತಿತ್ತು. ಓಕೆನಾ. ನಾನು ಇದು ಐಡಿಯಾ ಇರಲಿಲ್ಲ ನನಗೆ, ಈ ಥರ ಮಾಡಬೇಕು ಅಂತ ಐಡಿಯಾ ಇರಲಿಲ್ಲ. ನನಗೇನಿತ್ತು ಅಂದರೆ, ಇವಾಗ ಎಲ್ಲರೂ ಯೂನಿಫಾರ್ಮ್ ಆದರೆ ಫುಲ್ಲು ಕ್ಲೋಸಾಗಿ ಹಾಕೋತಾರೆ. ನಮಗೇನು ಯೂನಿಫಾರ್ಮ್ ಅಲ್ವಲ್ಲ, ಸ್ವಲ್ಪ ಓಪನ್ ಇಟ್ಬಿಟ್ಟು ಹೊಲ್ಕೊಳ್ಳೋಣ ಅನ್ನೋ ಒಂದು ಆಸೆ ಇತ್ತು. ಅಂದರೆ ಯಾವ್ದಾದ್ರು ಸ್ಯಾರಿಗೆ ಮ್ಯಾಚಿಂಗ್ ಆಗುತ್ತೆ ಅಂದ್ಬಿಟ್ಟು. ಹಾಗಾಗಿ ಇದನ್ನು ನಾನು ಕಟ್ಟಿಂಗಲ್ಲೆಲ್ಲ ಹಂಗೆ ಅಂದ್ಕೊಂಡಿದ್ದು. ಇದನ್ನು ಮಾತ್ರ ಓಪನ್ ಇಡೋಣ, ಇಲ್ಲಿ ಕ್ಲೋಸ್ ಮಾಡಬೇಕು ಅನ್ನೋದೇ ಇದ್ದಿದ್ದು. ಸ್ಟಿಚಿಂಗ್ ಮಾಡಬೇಕು ಇನ್ನೌಟ್ ಮಾಡಿಬಿಟ್ಟಿದ್ದೀನಿ. ಓಕೆನಾ. ಇಲ್ಲಿಗೆ ಎಲಾಸ್ಟಿಕ್ಕು ಕೊಟ್ಟಿದ್ದೀನಿ. ಈ ರೀತಿ ಮಾಡಿ ರೆಡಿ ಮಾಡಿದ್ದೀನಿ. ಇವಾಗ ಟೈಲರ್ಗಳು ಹಾಳು ಮಾಡೋದನ್ನು ಕಲ್ತಿರಬೇಕು, ಬ್ಲೌಸ್ನ ಹಾಳು ಮಾಡೋದು ಕಲ್ತಿರಬೇಕು. ಇದೇನಪ್ಪ ಇವರು ಬ್ಲೌಸ್ನ ಹಾಳು ಮಾಡೋದು ಕಲ್ತಿರಬೇಕು ಅಂತ ಹೇಳ್ತಿದ್ದಾರೆ ಅನ್ಕೋಬೇಡಿ. ಏನಕ್ಕೆ ಅಂದರೆ, ಇವಾಗ ನಾವು ಬ್ಲೌಸ್ನ ಹಾಳು ಮಾಡಿದ್ದೀವಿ ಅಂದರೆ ಅದನ್ನು ರೆಡಿ ಮಾಡೋದಕ್ಕೂ ಗೊತ್ತಿರಬೇಕು. ಓಕೆನಾ. ಆವಾಗಲೇ ನಾವು ಪರ್ಫೆಕ್ಟ್ ಟೈಲರ್ ಆಗೋದು. ಇವಾಗ ಯಾವುದೋ ಒಂದು ಬ್ಲೌಸ್ನ ಏನೋ ಹೆಚ್ಚು ಕಡಿಮೆ ಮಾಡ್ತೀವಿ ಅಂದಾಗ ಅದು ಎಲ್ಲಿ ಏನಾಗೈತೆ, ಹೇಗೆ ಸರಿ ಮಾಡಬೇಕು ಅನ್ನೋದನ್ನು ನಮಗೆ ಐಡಿಯಾ ಇರಬೇಕು. ಓಕೆನಾ. ಇವಾಗ ಸುಮ್ಮನೆ ಹಾಳು ಮಾಡ್ಬಿಟ್ಟು ಇವಾಗ ಇದು ಹಿಂಗೆ ಹಾಳಾಗೋಯ್ತು ನೋಡಿ, ಇದು ಕಾಲರ್ ನೆಕ್ಕು. ಓಕೆನಾ, ತೋರಿಸ್ತೀನಿ ನೋಡಿ. ಇವಾಗ ಇದು ಕಾಲರ್ ನೆಕ್ಕು ಈ ಥರ ಅಟ್ಯಾಚ್ ಮಾಡಿದ್ರೆ, ಇವಾಗ ಇಲ್ಲಿಗೆ ಅಟ್ಯಾಚ್ ಮಾಡ್ಬೋದಿಲ್ಲ ಅಂತಲ್ಲ, ಆದರೆ ಕಸ್ಟಮರ್ಗೆ ಕೊಡೋಕೆ ಆಗ್ತಿರ್ಲಿಲ್ಲ. ಓಕೆನಾ. ಅವ್ರು ಇದೆಲ್ಲ ಒಪ್ಪಲ್ಲ, ಇದು ಓಪನ್ ಇರೋದು ಒಪ್ಪಲ್ಲ. ಇವಾಗ ನಮ್ಮದೇ ಆಗಿರೋದ್ರಿಂದ ಇಲ್ಲಿ ಓಪನ್ ಬರುತ್ತೆ, ಸ್ವಲ್ಪ ಅಡ್ಜಸ್ಟ್ ಆಗುತ್ತೆ, ತೊಂದರೆ ಏನಿಲ್ಲ. ಇದು ಹಾಕೊಂಡ್ಮೇಲೂ ವೇರ್ ಮಾಡಿ ತೋರಿಸ್ತೀನಿ, ಸ್ಟಿಚಿಂಗ್ ಆದಮೇಲೆ ವೇರ್ ಮಾಡಿ ತೋರಿಸ್ತೀನಿ ಯಾವ ರೀತಿ ಬರುತ್ತೆ ಅಂತ. ಓಕೆನಾ. ಹಂಗಾಗಿ ಎಲ್ಲ ನಾನು ಹೇಳ್ತಿರೋದು, ಒಂದೊಂದ್ಸಲ ಈ ಥರ ಮಿಸ್ಟೇಕ್ ಆದಾಗ ಸರಿ ಮಾಡಿಕೊಡ್ಬೇಕಾಗುತ್ತೆ. ಓಕೆನಾ. ಇವಾಗ ಇದು ಮಾಮೂಲಿ ಕಾಲರ್ ಬರುತ್ತೆ, ಹಿಂದೆ ಡಿಸೈನ್ ಬರುತ್ತೆ. ಆದರೆ ಇದು ನನ್ನದೇ ಬ್ಲೌಸ್ ಆಗಿರೋದ್ರಿಂದ ನೋಡಿಕೊಂಡು ಸರಿ ಮಾಡ್ಕೋತಾ ಇದ್ದೀನಿ. ಹಂಗಾಗಿ ಈ ರೀತಿ ಒಂದೊಂದ್ಸಲ ಆಗ್ಬಿಡುತ್ತೆ. ಇದೇ ಆಗಲ್ಲ, ಬೇರೆ ಬೇರೆದೂ ಹೆಚ್ಚು ಕಡಿಮೆ ಆದಾಗ ಹಂಗೆ ಅವ್ರಿಗೆ ಸರಿ ಮಾಡಿ ಕೊಡಬೇಕಾಗುತ್ತೆ. ಇವಾಗ ಅಕಸ್ಮಾತ್ ಇವಾಗ ಇದೇನಾದರೂ ನಾವು ಸರಿ ಮಾಡ್ಕೋಬೇಕು ಅಂತಲೇ ಇದ್ದೆ, ಇವಾಗ ನಾನು ಅಟ್ಯಾಚ್ ಮಾಡಬೇಕಾಗುತ್ತೆ ಬಟ್ಟೆನ. ತೋರಿಸ್ತೀನಿ ಯಾವ ರೀತಿ ಅಂತ. ಹಾಳು ಮಾಡಿದ್ದೀರಾ, ಈ ಥರ ಮಿಸ್ಟೇಕ್ ಮಾಡಿದ್ದೀರಾ ಅಂತಂದರೆ ಈ ಥರ ಮತ್ತೆ ಇವಾಗ ನಾನು ಆಲ್ರೆಡಿ ಇದಕ್ಕೆ ಕ್ಲೋಸ್ ಮಾಡಲೇಬೇಕು. ಓಕೆನಾ. ಆವಾಗ ನೀವು ಇದೇ ಬಟ್ಟೆನ ನೀಟಾಗಿ ಇಷ್ಟು ಅಗಲಕ್ಕೆ ಬಟ್ಟೆ ತೊಗೊಂಡು ಇದಕ್ಕೆ ಈ ಥರ ಕ್ಲೋಸ್ ಮಾಡಿ ಸ್ಟಿಚ್ ಮಾಡಿಬಿಡೋದು ಅಷ್ಟೇ. ಲೈನಿಂಗು ಅದು ಎರಡೂ ಸೇರಿಸಿ ಇಲ್ಲಿ ಕಾಣಿಸ್ಬಾರ್ದು. ಈ ರೀತಿ ನೀಟಾಗಿ ಇಲ್ಲಿ ತುದಿಗೆ ನೀಟಾಗಿ ಸ್ಟಿಚ್ ಮಾಡ್ಬೋದು, ಕಾಣಿಸ್ಬಾರ್ದು. ಆ ಥರ ಡಬಲ್ ಸ್ಟಿಚ್ ಹಾಕ್ಬಿಡಿ. ಅವಾಗ ಏನಾಗುತ್ತೆ, ಇಲ್ಲಿ ಕ್ಲೋಸ್ ಆಗುತ್ತೆ. ಓಕೆನಾ. ಮಾಮೂಲಿ ಡಿಸೈನ್ ಬರುತ್ತೆ, ಇಲ್ಲಿ ಕ್ಲೋಸ್ ಆಗುತ್ತೆ. ಆ ರೀತಿನೂ ಮಾಡ್ಕೋಬೋದು. ಓಕೆನಾ. ಆ ರೀತಿ ಮಾಡೋದ್ರಿಂದಲೂ ನಿಮಗೆ ನೀಟಾಗಿ ಪರ್ಫೆಕ್ಟಾಗಿ ಬರುತ್ತೆ. ಫಿಟ್ಟಿಂಗ್ ತೋರಿಸ್ಕೊಡ್ತೀನಿ. ಯಾರಾದರೂ ಮಿಸ್ಟೇಕ್ ಮಾಡಿದ್ರೆ ಟೆನ್ಷನ್ ಮಾಡ್ಕೋಬೇಡಿ, ಈ ಥರ ಒಂದು ಇದನ್ನು ಯೂಸ್ ಮಾಡ್ಕೋಬೇಕು. ಓಕೆನಾ. ಅಯ್ಯೋ ಟೆನ್ಷನ್ ಮಾಡ್ಕೊಂಬಿಟ್ಟು ಅಯ್ಯೋ ಹಿಂಗೆ ಆಗೋಯ್ತಲ್ಲಪ್ಪ ಅಂತ ಟೆನ್ಷನ್ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ. ಟೈಲರ್ಗಳು ಯಾವತ್ತೂ ಟೆನ್ಷನ್ ಮಾಡ್ಕೋಬಾರ್ದು. ಅದಕ್ಕೆ ಏನಾದರೂ ಒಂದು ಪರಿಹಾರ ಇದ್ದೇ ಇರುತ್ತೆ. ಓಕೆನಾ. ನಾವು ತಪ್ಪು ಮಾಡಿದ್ದೀವಿ, ಹಾಳು ಮಾಡಿದ್ದೀವಿ ಅಂದರೆ ಅದು ಸರಿ ಮಾಡೋಕ್ಕೂ ಒಂದು ದಾರಿ ಇರುತ್ತೆ. ಆದರೆ ನಿಧಾನವಾಗಿ ತಾಳ್ಮೆಯಿಂದ ನೋಡಬೇಕಾಗುತ್ತೆ. ಓಕೆನಾ. ಅದು ಕೂಡ ಅವ್ರಿಗೆ ಗೊತ್ತಾಗಬಾರ್ದು, ಆ ರೀತಿ ಮಾಡಬೇಕಾಗುತ್ತೆ ನೀವು. ಅಂದರೆ ಇದು ಒಂಥರ ಡಬಲ್ ಕಲರ್ ಇರೋದ್ರಿಂದ ನಿಮ್ಗೆ ಇಲ್ಲಿ ಕಾಣಿಸಲ್ಲ ಇದು. ಓಕೆನಾ. ಇಲ್ಲಿ ಸ್ಟಿಚ್ ಮಾಡಿರೋದು ನೋಡಿ, ಕಾಣಿಸ್ತಾ ಇದೆಯಾ? ಕಾಣಿಸಲ್ಲ. ಹಂಗಾಗಿ ಇವಾಗ ಇದನ್ನು ನೀಟಾಗಿ ಕ್ಲೋಸ್ ಮಾಡಿಬಿಟ್ರೆ ಅದು ಡಿಸೈನು ಹಾಗೇ ಇರುತ್ತೆ, ನಿಮಗೆ ಕ್ಲೋಸ್ ನೆಕ್ಕು ಇರುತ್ತೆ. ಓಕೆನಾ. ನಾನು ತೋರಿಸ್ಕೊಡ್ತೀನಿ ಯಾವ ರೀತಿ ಕ್ಲೋಸ್ ನೆಕ್ ಮಾಡೋದು ಅಂತ. ಸ್ಟಿಚ್ ಮಾಡ್ಕೊಂಬಿಡೋಣ. ಇವಾಗ ಈ ರೀತಿ ನೋಡಿ, ಈ ರೀತಿ ಸ್ಟಿಚ್ ಮಾಡ್ಕೋಬೇಕು. ಓಕೆನಾ. ಈ ರೀತಿ ನೋಡಿ, ಕಾಣಿಸೋದಿಲ್ಲ. ಇವಾಗ ಇಲ್ಲಿ ಸ್ವಲ್ಪ ಕ್ಲೋಸ್ ಮಾಡ್ಕೊಳ್ಳೋಣ, ಒಂದು ಪಾಯಿಂಟ್ ಅಷ್ಟೇ ಸಾಕು. ಈ ರೀತಿ ಒಂದು ಪಾಯಿಂಟ್ ಅಷ್ಟು ಒಳಗಡೆಗೆ ಫೋಲ್ಡ್ ಮಾಡ್ಕೊಳ್ಳಿ. ಈ ರೀತಿ ಮಾಡಿಕೊಂಡು
ಇವಾಗ ಇದನ್ನು ಅಟ್ಯಾಚ್ ಮಾಡಿ. ಓಕೆನಾ. ನೀಟಾಗಿ ನಿಮ್ಗೆ ಏನಾದರೂ ಕನ್ಫ್ಯೂಸ್ ಆಗುತ್ತೆ ಅನ್ನೋದಾದರೆ ಈ ಥರ ಮಧ್ಯದಿಂದನೇ ಇಟ್ಕೊಳ್ಳಿ. ಓಕೆನಾ. ನೋಡಿ ಈ ರೀತಿ ಕರೆಕ್ಟಾಗಿ ಮಧ್ಯದಲ್ಲಿ ಇಟ್ಕೊಂಡು ಸ್ಟಿಚ್ ಮಾಡಿ. ನೋಡಿ ಈ ಥರ ಕರೆಕ್ಟಾಗಿ ಬರಬೇಕದು. ಕರೆಕ್ಟಾಗಿ ತುದಿಗೆ ಇಟ್ಕೊಳ್ಳಿ, ಏನು ತೊಂದರೆ ಇಲ್ಲ. ತುದಿವರೆಗೂ ಇಟ್ಟು ಸ್ಟಿಚ್ ಮಾಡಿ. ಇಷ್ಟೇ. ಓಕೆನಾ. ಈ ರೀತಿ ಸ್ಟಿಚ್ ಮಾಡ್ಕೊಳ್ಳೋದು, ಮತ್ತು ಈ ಕಡೆನೂ ಹಾಗೆ ಸ್ಟಿಚ್ ಮಾಡ್ಕೊಳ್ಳೋದು. ಓಕೆನಾ. ಈ ರೀತಿ ಬಂತು. ಓಕೆನಾ. ಇಲ್ಲಿ ಎಲಾಸ್ಟಿಕ್ ಕೊಡದೇ ಇದ್ರೂ ನಡೆಯುತ್ತೆ, ನಾನು ಎಲಾಸ್ಟಿಕ್ ಕೊಟ್ಟಿದ್ದೆ. ನೋಡಿ ಈ ರೀತಿ ಬಂತು. ನೋಡಿ ಇವಾಗ ನಿಮ್ಗೆ ಇದು ಅಟ್ಯಾಚ್ ಮಾಡಿದ್ದೀರಾ ಅಂತ ಗೊತ್ತೇ ಆಗೋದಿಲ್ಲ, ಹಿಂದೆ ಗೊತ್ತಾಗುತ್ತೆ. ಓಕೆನಾ. ಇಲ್ಲಿ ಹಿಂದೆ ಗೊತ್ತಾಗುತ್ತೆ, ಹಿಂದೆ ಅಟ್ಯಾಚ್ ಮಾಡಿರೋದು, ಮುಂದೆ ಗೊತ್ತಾಗಲ್ಲ. ಓಕೆನಾ. ನಾನು ಸುಮ್ಮನೆ ತೋರಿಸಿ. ನೋಡಿ ಈ ಥರ ಇಲ್ಲಿ ಕ್ಲೋಸ್ ಆಗುತ್ತೆ. ನೋಡಿ ಇವಾಗ ಇಲ್ಲಿ ಓಪನ್ ಇರೋದು ನಿಮ್ಗೆ ಕಾಣಿಸ್ತಾ ಇಲ್ಲ. ಇವಾಗ ಇಲ್ಲೇ ಬೇಕಾದ್ರೆ ಕಾಲರ್ ಇಟ್ಟು ಸ್ಟಿಚ್ ಮಾಡ್ಕೋಬೋದು. ಓಕೆನಾ. ಇಟ್ಕೊಳ್ಳಿ. ಇಲ್ಲಿ ಕರೆಕ್ಟಾಗಿ ಇಲ್ಲಿ ನ್ಯಾಚ್ ಹಾಕಿರ್ತೀವಲ್ಲ, ಇಲ್ಲಿಗೆ ಬರಬೇಕು. ಇವಾಗ ಇಲ್ಲಿಂದ ಇಲ್ಲಿಗೆ ಬಿಟ್ಟು ಮತ್ತೆ ಇದು ಈಗ ಕರೆಕ್ಟಾಗಿ ಬರಬೇಕು. ಇದಿಷ್ಟಕ್ಕೂ ಆ ರೀತಿ ಅಡ್ಜಸ್ಟ್ ಮಾಡ್ಕೋಬೇಕು. ನೋಡಿ ಇದು ಕರೆಕ್ಟಾಗಿದೆ. ಇನ್ನೊಂದು ಪಾಯಿಂಟು ತೊಗೋಬೇಕು. ನೋಡಿ ಕರೆಕ್ಟಾಗಿದೆ. ಓಕೆನಾ. ಇವಾಗ ಇದನ್ನು ಈ ರೀತಿ ನೀಟಾಗಿ ಸ್ಟಿಚ್ ಮಾಡ್ಕೊಂಬಿಟ್ರೆ ನಿಮಗೆ ಇಲ್ಲಿ ಕಾಲರು ನೀಟಾಗಿ ಹಿಂಗೆ ಕೂತ್ಕೊಳ್ಳುತ್ತೆ. ಓಕೆನಾ. ಈ ಡಿಸೈನು ಹಾಗೇ ಇರುತ್ತೆ, ಕಾಲರು ಕೂತ್ಕೊಳ್ಳುತ್ತೆ, ನೀಟಾಗಿ ಬರುತ್ತೆ. ಓಕೆನಾ. ಇದು ಅಟ್ಯಾಚ್ ಮಾಡಿರೋದು ಗೊತ್ತಾಗೋದಿಲ್ಲ. ಓಕೆನಾ. ನೀಟಾಗಿ ಬರುತ್ತೆ. ಈ ರೀತಿ ನೀವು ಸರಿ ಮಾಡ್ಕೋಬೇಕು. ಅಯ್ಯೋ ಸರಿ ತಪ್ಪಾಗೋಯ್ತು ಅಂದ್ಬಿಟ್ಟು ಚಿಂತೆ ಪಡೋದು ಬೇಡ. ಈ ರೀತಿ ನೀವು ಸರಿ ಮಾಡ್ಕೋಬೋದು. ಓಕೆ. ನೋಡಿ ಈ ಥರ ಇದೆಯಲ್ಲ, ಇದಕ್ಕೆ ಮಧ್ಯಕ್ಕೆ ಈ ರೀತಿ ಮಾರ್ಕ್ ಮಾಡಿಕೊಂಡು ತೋರಿಸ್ತೀನಿ. ಇದನ್ನು ಒಂದ್ಸಲ ಈ ಥರ ತಗೊಂಡು ಇವಾಗ ಇದನ್ನು ಕರೆಕ್ಟಾಗಿದೆ, ಇದು ಸ್ಟಿಚ್ ಮಾಡ್ಕೋತೀನಿ. ಓಕೆ ಆಯಿತು. ಇವಾಗ ಇದನ್ನು ಈ ರೀತಿ ಎರಡು ಆ ಕಡೆ ಈ ಕಡೆ ಓಪನ್ ಮಾಡಿ ಹಿಂಗೆ ಗೀಚ್ಕೊಳ್ಳಿ. ಒಂಥರ ಸ್ಟಿಫಾಗಿ ಕೂತ್ಕೊಳ್ಳುತ್ತೆ ಅಷ್ಟೆ. ಓಕೆನಾ. ಈ ರೀತಿ ಇವಾಗ ಇದನ್ನು ಈ ರೀತಿ ಇಟ್ಕೊಂಡು ಮಧ್ಯಕ್ಕೆ ಇಟ್ಕೊಳ್ಳಿ. ಓಕೆನಾ. ಇದು ಮಧ್ಯ ಇದು ಮಾಡಿದ್ದೀವಲ್ಲ, ಇಲ್ಲಿಂದ ಈಗ ಇಟ್ಕೋಬೇಕು, ಹೀಗೆ ಸ್ಟಿಚ್ ಮಾಡ್ಕೋಬೇಕು. ಓಕೆನಾ. ನಿಮ್ಗೆ ಅಷ್ಟು ಕನ್ಫ್ಯೂಸ್ ಆಗುತ್ತೆ ಅನ್ನೋದಾದರೆ ಮೊದಲು ಇದನ್ನು ಕಾಲರ್ನ ಅಟ್ಯಾಚ್ ಮಾಡ್ಕೊಳ್ಳಿ. ಓಕೆನಾ. ಇಲ್ಲಿಂದ ಈ ಕಾಲರ್ ಅಟ್ಯಾಚ್ ಆಗಬೇಕು. ಓಕೆನಾ. ಈ ರೀತಿ ನೀಟಾಗಿ ಅಟ್ಯಾಚ್ ಮಾಡ್ಕೊಳ್ಳಿ. ನೋಡಿ ಇಷ್ಟೇ. ಇಲ್ಲಿ ಬಂದುಬಿಟ್ಟು ಈ ಥರ ನೀಟಾಗಿ ಇದು ಮಾಡಿ ಇಲ್ಲಿ ನ್ಯಾಚ್ ಹಾಕ್ಕೋಬೇಕು. ನ್ಯಾಚ್ ಹಾಕ್ಕೊಂಡು ಮತ್ತೆ ಇದನ್ನು ಇಲ್ಲಿ ಕರೆಕ್ಟಾಗಿ ಬರಬೇಕು ಮಧ್ಯಕ್ಕೆ. ನೋಡಿ ಈ ಥರ ಇದನ್ನು ಇಟ್ಟು ನೀಟಾಗಿ ಬರ್ತಾಯಿತ್ತು. ಓಕೆನಾ. ಈ ರೀತಿ ಸ್ಟಿಚ್ ಮಾಡ್ಕೊಳ್ಳಿ. ಮತ್ತು ಇಲ್ಲೂ ಅಷ್ಟೇ ಇಲ್ಲಿ ಕರೆಕ್ಟಾಗಿ ಇಟ್ಕೊಳ್ಳಿ. ಇಲ್ಲಿ ಮ್ಯಾಚ್ ಹಾಕ್ಕೋಬೇಕು. ಈ ರೀತಿ ಬಂದು ಇವಾಗ ಕಾಲರು ಶೋಲ್ಡರ್ನ ಈ ಥರ ನೀಟಾಗಿ ಇಟ್ಕೊಂಡು ಸ್ಟಿಚ್ ಮಾಡ್ಕೋಬೇಕು. ಓಕೆನಾ. ಈ ಥರ ನೋಡಿ ಇಷ್ಟೇ. ಓಕೆನಾ. ನೋಡಿ ನಿಮಗೆ ಕ್ಲೋಸ್ ಆಗಿರೋದು ಕಾಣಿಸೋದೇ ಇಲ್ಲ. ಓಕೆನಾ. ಇದು ನೀಟಾಗಿ ಹಿಂದೆ ನೋಡಿ ಕಾಣಿಸೋದೇ ಇಲ್ಲ. ಈ ಥರ ನೀಟಾಗಿರುತ್ತೆ. ಓಕೆನಾ. ಈ ಥರ ಡಬ್ಬಾ ಸ್ಟಿಚ್ ಹಾಕ್ಕೊಳ್ಳಿ. ಇವಾಗ ಇದನ್ನು ತೋರಿಸ್ತೀನಿ ಯಾವ ರೀತಿ ಬರುತ್ತೆ ಅಂತ. ಈ ರೀತಿ ಇದನ್ನು ಏಮಿಂಗ್ ಮಾಡ್ಕೋಬೇಕು. ಓಕೆನಾ. ಇವಾಗ ಇದು ಒಳಗಡೆ ಹೋಗಬೇಕು. ಇಲ್ಲಿ ಇದು ಈ ಥರ ಏಮಿಂಗ್ ಮಾಡಬೇಕು. ಈ ಥರ. ಓಕೆನಾ. ಇಷ್ಟೇ. ಈ ಥರ ಈ ರೀತಿ ಬರುತ್ತೆ. ಓಕೆನಾ. ನೋಡಿ ಈ ರೀತಿ ಬರುತ್ತೆ. ಓಕೆನಾ. ನೋಡಿ ನೀಟಾಗಿ ಬಂತು.
ತೊಂದರೆ ಏನಿಲ್ಲ. ಮತ್ತು ಈ ಕಡೆ ಕ್ಲೋಸ್ ಆಗಿದೆ, ಇಲ್ಲಿ ನಿಮಗೆ ಕ್ಲೋಸ್ ಆಗಿರೋದು ಕಾಣಿಸಲ್ಲ. ಓಕೆನಾ? ಇವಾಗ ಈ ರೀತಿ ರೆಡಿ ಮಾಡಿಕೊಟ್ರೆ ಅವ್ರಿಗೆ ಖುಷಿ ಆಗುತ್ತೆ. ವೇರ್ ಮಾಡಿ ತೋರಿಸ್ತೀನಿ ಯಾವ ರೀತಿ ಬಂದೈತೆ ಅಂತ. ಓಕೆನಾ? ಇವಾಗ ಈ ರೀತಿ ನೀವು ಬ್ಲೌಸ್ನ ಹಾಳು ಮಾಡ್ತೀರಾ ಅಂದರೆ ಹಾಳು ಮಾಡಿದ್ಮೇಲೆ ಸರಿ ಮಾಡೋದು ಗೊತ್ತಿರಬೇಕು ನಿಮಗೆ. ಓಕೆನಾ? ಇವಾಗ ಅರ್ಥ ಆಯಿತು ಅನ್ಕೋತೀನಿ. ಇದು ಸ್ಟಿಚ್ ಆದಮೇಲೆ ವೇರ್ ಮಾಡಿ ತೋರಿಸ್ತೀನಿ ಯಾವ ರೀತಿ ಬಂದು ಅಂತ. ಓಕೆನಾ? ಈ ಥರ ಬಂತು. ಈ ಥರ ಬಂದಿದೆ. ಓಕೆ, ನೀಟಾಗಿ ಪರ್ಫೆಕ್ಟಾಗಿ ಬಂದಿದೆ.